ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ನೀವು ಪ್ರೀತಿಸಿರುವಂಥ ವ್ಯಕ್ತಿ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಹಗಲು ರಾತ್ರಿ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಮತ್ತೆ ಹಿಂತಿರುಗ್ತಾರ ನಿಮ್ಮ ಲೈಫಲ್ಲಿ ಅಂತ. ಸಪೋಸ್ ಅವರ ನಿಮ್ಮ ನಡುವೆ ಡಿಸ್ಕನೆಕ್ಟ್ ಆಗಿರಬಹುದು ಅಥವಾ ಬ್ರೇಕಪ್ ಆಗಿರಬಹುದು. ಪ್ರೀತಿ ಮತ್ತು ಸಂಬಂಧದ ನಡುವೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿ ಹೋದ ಮೇಲೆ ನೀವು ಹುಚ್ಚರಂತೆ ಎಷ್ಟು ಯೋಚನೆ ಮಾಡ್ತಿದ್ದೀರಿ, ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಹಿಂತಿರುಗೋ ಮನಸ್ಸು ಅವ್ರಿಗಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ರನೇ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಹೇಳ್ಕೊಂಡು ಇದೊಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ರನೇ ರೆಸೊನೇಟ್ ಆಗಿದೆ, ಆ ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಒಂದಷ್ಟು ನಾನು ಯೂನಿವರ್ಸಲ್ ಕಡೆಯಿಂದ ಕೂಡ ಮೆಸೇಜ್ ಕೂಡ ತೆಗಿತಾ ಇದ್ದೀನಿ. ಯೂನಿವರ್ಸ್ ಕಡೆಯಿಂದ ನಿಮ್ಮ ಪ್ರೇಮಿಯ ಸಂದೇಶ ಏನಾಗಿದೆ, ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಕೂಡ ನಾನು ಇವತ್ತು ತೆಗಿತಾ ಇದ್ದೀನಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನೀವು ಯಾವ ವ್ಯಕ್ತಿಯ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದೀರಿ, ಯಾವ ವ್ಯಕ್ತಿಯ ಬಗ್ಗೆ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗೆ ಮತ್ತೆ ಈ ಸಂಬಂಧದಲ್ಲಿ ಬರೋದಕ್ಕೆ ಆಸೆ ಆಸಕ್ತಿ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ಕೊಂಡು ಇದೊಂದು ರೀಡಿಂಗ್ನ ನೋಡಿ. ಆ್ಯಕ್ಚುಲಾಗಿ ನಿಮ್ಮ ಪರ್ಸನ್ ನಿಮ್ಮ ಜೊತೆಗಿದ್ದಾಗಲೇ ಅವರು ನಿಮಗೆ ಗೊತ್ತಿರದ ಹಾಗೆ ಕೆಲವೊಂದು ಸತ್ಯಗಳನ್ನ ಮುಚ್ಚಿಟ್ಟಿದ್ರು. ನೀವೇನೇ ಮಾತಾಡೋದಕ್ಕೆ ಹೋದರೂ ಹಠ, ಸಿಟ್ಟು ಈ ರೀತಿಯೇ ನಡೀತಾ ಇತ್ತು. ಅವ್ರು ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ, ಕೆಲವೊಂದು ಹಳೆ ನೆನಪು ಬಿಟ್ಟರೆ ನಿಮ್ಮ ಹತ್ರ ಬರುವಂಥ ಯಾವುದೇ ಮನಸ್ಥಿತಿಯಲ್ಲಿ ಅವರಿಲ್ಲ ಅಂತ ಹೇಳ್ಬೋದು. ಕೆಲವೊಬ್ಬರು ಲೈಫಲ್ಲಿ ಏನಾಗ್ತಾ ಇದೆ ಅಂದರೆ, ಅವರ ಫ್ಯಾಮಿಲಿಗೆ ಕಟ್ಟು ಬಿದ್ದಿರಬಹುದು ಅಥವಾ ಅವರ ವೈಯಕ್ತಿಕ ಜೀವನಕ್ಕೆ ಕಟ್ಟು ಬಿದ್ದು ಕೂಡ ಅವರು ನಿಮ್ಮ ವಿಚಾರಕ್ಕೆ ಅವ್ರು ಬರ್ತಾ ಇಲ್ಲ. ನೀವು ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ, ಹೌದು. ಬಟ್ ಆದರೆ ಅವರು ಹಠ, ನೀವೇನಾದರೂ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರೆ ಅವರಿಂದ ನಿಮಗೆ ಮನಸ್ಸಿಗೆ ನೋವೇ ಜಾಸ್ತಿ ಸಿಕ್ಕಿದೆ. ಆ್ಯಕ್ಚುಲಾಗಿ ಈ ರೀಡಿಂಗಲ್ಲಿ ನಾನು ಯಾವುದೇ ಥರ ಈಗ ಕಂಟಿನ್ಯೂ ಪ್ರೀತಿನ ನಾನು ನೋಡ್ತಾ ಇಲ್ಲ. ಒಂದಷ್ಟು ಜಗಳಗಳು, ಕಲಹಗಳು, ಇದನ್ನೇ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ಮುಂದಿನ ಲೈಫಲ್ಲಿ ನಿಮಗೆ ನೀವು ನಂಬುವ ದೈವದಿಂದ ಇರಬಹುದು ಅಥವಾ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ, ಚೇಂಜ್ ಅಂತ ಬರ್ತಾ ಇದೆ. ನೀವು ಒಂದಷ್ಟು ಚೇಂಜ್ ಆಗಿ, ಒಂದಷ್ಟು ಈ ಹಳೆ ನೆನಪುಗಳಿಂದ ಹೊರಗಡೆ ಬನ್ನಿ. ಏಕೆಂದರೆ ಇಲ್ಲಿ ನಿಮ್ಮ ಪರ್ಸನ್ ವಿಚಾರದಲ್ಲಿ ಯಾವುದಾದ್ರೂ ನನಗೆ ಕಪ್ಸ್ ಬಂದಿತ್ತು ಅಂದರೆ, ವಾಟರ್ ಎಲಿಮೆಂಟ್ ಏನಾದ್ರು ಬಂದಿತ್ತು ಅಂತ ಹೇಳಿದ್ರೆ ಹೌದು, ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ಬಟ್ ಆದರೆ ಅವ್ರಿಗೆ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ನೀವೇನಾದರೂ ಅವ್ರಿಗೆ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟರೆ ಅವರು ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ, ಅವರು ನಿಮ್ಮಿಂದ ಜಗಳವಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ನೀವು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತಂದರೆ, ಒಂದಷ್ಟು ಚೇಂಜ್ ಆಗಿ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಅಲೋನ್ನೆಸ್ ಅಂತ ತೋರಿಸ್ತಾ ಇದೆ. ಅಂದರೆ ಒಂಟಿತನ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ರೀತಿಯಲ್ಲಿ ನೀವು ಒಂದಷ್ಟು ಬ್ಲ್ಯಾಂಕ್ ಆಗಿದ್ದೀರಾ ಅಂತಲೂ ತೋರಿಸ್ತಾ ಇದೆ. ಐಸೋಲೇಷನ್ ಅಂತ ತೋರಿಸ್ತಾ ಇದೆ. ನೀವು ಎಷ್ಟೇ ಕಣ್ಣೀರು ಹಾಕಿದ್ರೂ, ಎಷ್ಟೇ ಆ ವ್ಯಕ್ತಿ ಬಗ್ಗೆ ನೆನ್ಪು ಮಾಡಿಕೊಂಡ್ರು, ಆ ವ್ಯಕ್ತಿ ಕರಗ್ತಾನೆ ಇಲ್ವೇ ಇಲ್ಲಿ ಯಾವುದು ನೋಡಿ. ಯೂನಿವರ್ಸ್ ಕಡೆಯಿಂದನೂ ಕೂಡ ಇದು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗೆದ್ರು ಕೂಡ ಇಲ್ಲೂ ಕೂಡ ಅದೇ ಬರ್ತಾ ಇದೆ. ಯಾವುದು ಕೂಡ ಅಟ್ಲೀಸ್ಟ್ ಸ್ವಲ್ಪನಾದರೂ ಚೇಂಜ್ ಆಗ್ತಾರೆ ಆ ವ್ಯಕ್ತಿ ಅಂತಲೂ ಬರ್ತಾ ಇಲ್ಲ. ನೀವು ಎಷ್ಟೇ ಕಣ್ಣೀರು ಹಾಕಿದ್ರೂ ಆ ವ್ಯಕ್ತಿಯ ಮನಸ್ಸು ಕಲ್ಲಿನಂತಾಗಿದೆ. ನೀವು ಏನೇ ಹೇಳಿದ್ರೂ ಆ ವ್ಯಕ್ತಿ ಈಗ
ಮೈಂಡ್ ಡೈವರ್ಟ್ ಆಗಿರ್ಬೋದು, ಆ ವ್ಯಕ್ತಿನ ಅಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಇರ್ಬೋದು. ಇದು ನನಗೇನೋ ಒಂದು ಇಟರ್ನಲ್ ರಿಲೇಷನ್ಶಿಪ್ ಅಂತಲೇ ಕಾಣಿಸ್ತಾ ಇಲ್ಲ, ಸಂಬಂಧ ಅಂತ ಅನಿಸ್ತಲ್ಲ. ಅಂದರೆ ಬಿಟ್ಟು ಕೊಡುವಂಥ ಸಂಬಂಧ. ಈ ಕಾರ್ಡಲ್ಲಿ ಒಂದಷ್ಟು ಅವರು ಫೀಲ್ ಮಾಡ್ಕೊತಿದ್ದಾರೆ ಅಂತ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ಅವ್ರ ಕಡೆಯಿಂದ ಕಾಲ್ ಮೆಸೇಜ್ ಬರುವ ಸಾಧ್ಯತೆ ಅಂತ ಹೇಳ್ಬೋದಾಗಿತ್ತು. ಬಟ್ ಆದರೆ ಅವ್ರ ಕರೆಂಟ್ ಎನರ್ಜಿ ಮಾತ್ರ ಹಠ ಸಿಟ್ಟಿಂದ ಕೂಡಿದೆ, ಬೇರೆಯವ್ರ ಮಾತಿಂದ ಕೂಡಿದೆ. ನನ್ನ ಲೈಫ್ ಚೆನ್ನಾಗಿರಬೇಕು, ನಿಮ್ಮ ಲೈಫ್ ಬಗ್ಗೆ ಅವರು ಒಂದು ಕ್ಷಣಕ್ಕೂ ಯೋಚನೆ ಮಾಡಲಿಲ್ಲ. ಶೇರಿಂಗ್ ಅಂತ ಬರ್ತಾ ಇದೆ. ಅಂದರೆ ನೀವು ನಿಮ್ಮ ವಿಚಾರಗಳನ್ನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಒಟ್ಟಿಗಾಗಿರಬಹುದು, ಅಥವಾ ಭಗವಂತನ ಹತ್ರನಾದರೂ ಆಗಿರಲಿ. ಇಲ್ಲಿ ನೋಡಿ ಕ್ಯಾಂಡಲ್ ಕೂಡ ಬಂದಿದೆ. ಭಗವಂತನ ಹತ್ರನಾದರೂ ಆಗಿರಲಿ, ಶೇರ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡಿದ್ದೆ, ಈ ಥರ ಹೇಳಿದೆ. ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಆಗಲಿಲ್ವ, ಒಂದು ಪೇಪರ್ನಲ್ಲಿ ಅದು ಬರೆದು ಸುಟ್ಟು ಹಾಕಿ. ನಿಮ್ಮ ಮನಸ್ಸು ಹೀಲ್ ಆಗತ್ತೆ, ಒಂದಷ್ಟು ಸಮಾಧಾನ ನಿಮ್ಮ ಮನಸ್ಸಿಗೆ ಸಿಗುತ್ತೆ. ನಾನು ಹಳೆ ವಿಚಾರ ಏನು ಮಾಡಿದ್ದೆ, ಏನಾಗಿತ್ತು, ಅದನ್ನೆಲ್ಲ ಬರೆದು ಸುಟ್ಟು ಹಾಕಿ ಅಂತಲೂ ತೋರಿಸ್ತಾ ಇದೆ ಇಲ್ಲಿ. ಸೊ ದಿ ಮಿಜರ್ ಅಂತ ಬರ್ತಾ ಇದೆ. ನಿಮ್ಮ ಸುತ್ತ ಏನೇನು ಚೆನ್ನಾಗಿದೆ, ಏನೇನಿದೆ, ಅದನ್ನು ನೀವು ಕಾಪಾಡಿಕೊಳ್ಳೋದಕ್ಕಾಗ್ತಾ ಇಲ್ಲ. ಒಂದಷ್ಟು ಈ ಜಿಪಣತನದಿಂದ ಇರಲೇಬೇಕಾಗತ್ತೆ. ನಿಮ್ಮ ಯೋಚನೆಯಲ್ಲೂ ಕೂಡ, ನಿಮ್ಮ ಟೈಮಲ್ಲೂ ಕೂಡ, ನಿಮ್ಮ ವ್ಯವಹಾರದಲ್ಲೂ ಕೂಡ ಮುಂದೆ ಜಿಪಣತನದಿಂದನೇ ಇರಿ ಅಂತಲೂ ತೋರಿಸ್ತಾ ಇದೆ. ಇರಿ ಅಂತ ತೋರಿಸ್ತಾ ಇದೆ. ಯಾರೆಲ್ಲ ಧಾರಾಳವಾಗಿದ್ದೀರಿ ಅವರು ಕೂಡ ಅಷ್ಟೇ. ನಿಮ್ಮ ಟೈಮ್ ಯಾಕೆ ಬೇರೆ ವಿಚಾರಕ್ಕೆ, ಈ ಥರ ಸಂಬಂಧ ಪಡೆದೇ ಇರುವಂಥ ವ್ಯಕ್ತಿಗಾಗಿರ್ಬೋದು, ಅಥವಾ ನಮ್ಮ ಬಗ್ಗೆ ಆ ವ್ಯಕ್ತಿಗೆ ಕೇರೇ ಇಲ್ಲ ಅಂಥ ವ್ಯಕ್ತಿಗೆ ಯಾಕೆ ನಿಮ್ಮ ಪ್ರೀಷಿಯಸ್ ಟೈಮ್ನ ವೇಸ್ಟ್ ಮಾಡ್ಕೊಳ್ತೀರಿ? ಟೈಮ್ ವಿಚಾರದಲ್ಲೂ ಕೂಡ ಜಿಪುಣತನದಿಂದನೇ ಇರಿ ಅಂತ ತೋರಿಸ್ತಾ ಇದೆ. ಸೊ ಸಾರೋ ಬರ್ತಾ ಇದೆ. ಅದೇ ಈಗ ನೋಡಿ, ಈ ಹೋಲ್ ಕಾರ್ಡ್ಸಲ್ಲಿ ಕೂಡ ನಿಮಗೆ ಒಂದು ಕೂಡ ನಿಮ್ಮ ಪರ್ಸನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇಲ್ಲ. ಇನ್ನೂ ಚುಚ್ಚು ಮಾತುಗಳೇ ಜಾಸ್ತಿ ಆಗೋಗುತ್ತೆ. ನೀವೇನೇ ಟ್ರೈ ಮಾಡ್ಕೊಂಡು ಅವ್ರ ಹತ್ರ ಹೋದರೂ ಚುಚ್ಚು ಮಾತುಗಳೇ. ಈಗಿನ ಪ್ರೆಸೆಂಟ್ ಎನರ್ಜಿ ಅಂತೂ ಚುಚ್ಚು ಮಾತುಗಳೇ ಅವರಿಂದ ನಿಮಗೆ ಬರೋದಕ್ಕೆ ಸಾಧ್ಯ ಅಂತ ತೋರಿಸ್ತಾ ಇದೆ. ಸ್ಯಾರೋ ಅದೇ ಎಲ್ಲ ಟ್ರೈ ಮಾಡಿ ಕೂಡ, ಇದಿಷ್ಟು ಟ್ರೈ ಮಾಡಿ ಆ ವ್ಯಕ್ತಿಯಿಂದ ಮತ್ತೂ ನೀವು ಕೊರಗೋದು ಇರಬಹುದು, ಬೇಜಾರಾಗಿ ಕೂರೋದಾಗಿರ್ಬೋದು, ಈ ಥರದ್ದೆಲ್ಲ ಅನುಭವಿಸ್ತೀರಿ. ಸೊ ಒಂದಷ್ಟು ನೀವು ಕಂಟ್ರೋಲ್ ಆಗಿರೋದೇ ಉತ್ತಮ. ಏಕೆಂದರೆ ಅವರು ನಿಮ್ಮ ಥರ ಕೊರಗ್ತಾ ಇಲ್ಲ. ಇಲ್ಲಿ ನಿಮ್ಮಿಂದ ದೂರ ಹೋಗೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ ನೆನ್ಪು ಮಾಡ್ಕೊಳ್ಳಿ, ಇದೊಂದು ರೀಡಿಂಗ್ನ ನೋಡಿ. ಓಕೆ, ಅಗೇನ್ ಇಲ್ಲಿ 5 ಆಫ್ ಸ್ವಾರ್ಡ್ಸ್. ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಾರ್ಡ್ಸ್ ಬಂತು ಅಂದರೆ ತಲೆ ಕೆಡುತ್ತೆ. ನಿಮ್ಮ ಪರ್ಸನ್ ಒಂದು ರೈಟ್ ಡಿಸಿಷನ್ ತಗೊಳ್ತಾ ಇದ್ದಾರೆ, ಅದು ನಿಮ್ಮ ವಿಚಾರದಲ್ಲೇ ಆಗಿರುತ್ತೆ. ಒಂದು ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಇಷ್ಟು ದಿನ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರು, ಬಟ್ ಆದರೆ ನಿರ್ಧಾರ ತಗೊಳ್ಳುವ ಸಮಯ ಬಂದಿಲ್ಲ. ಆ ವ್ಯಕ್ತಿಗೆ ಬೇರೆಯವರು ಹೇಳ್ಕೊಡುವಂಥ ಮಾತುಗಳಿಂದ ಆ ವ್ಯಕ್ತಿ ತುಂಬಾ ಮೈಂಡ್ ಡೈವರ್ಟ್ ಆಗ್ತಾ ಇದ್ರು ಅಂತಲೂ ಹೇಳಬಹುದು. ಸೊ ನನಗೆ ಅಗೇನ್ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಇಲ್ಲಿ ಬಂತು ಅಂದರೆ ಅವ್ರಿಗೆ ತುಂಬ ಹೇಳ್ಕೊಡುವ ಜನಗಳೇ ಜಾಸ್ತಿ ಇದ್ದಾರೆ. ಥರ್ಡ್ ಪಾರ್ಟಿ ಕನೆಕ್ಷನ್ ಆಗಿರ್ಬೋದು, ಏನೇ ಇರ್ಬೋದು, ನಿಮ್ಮ ಹತ್ರ ಅವರು ಬರೋದಕ್ಕೆ ಬಿಡದರೆ ಅವರು ಒಂದಷ್ಟು ಹಿಡಿತದಲ್ಲಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೆ ನಿಮ್ಮ ಪರ್ಸನ್ಗೆ ಈಗ ಆಲ್ರೆಡಿ ಮೈಂಡ್ ಡೈವರ್ಟ್ ಶುರುವಾಗಿದೆ. ನಿಮ್ಮ ಜೊತೆ ಕಳೆದಿರೋದು ಕ್ಷಣಗಳಾಗಿರ್ಬೋದು, ಅಥವಾ ನೀವೇನು ಮಾಡ್ತಾ ಇದ್ರಿ, ಕಾಲ್ ಮಾಡಿ ಮೆಸೇಜ್ ಮಾಡಿ ಒಂದಷ್ಟು ಸೈಲೆಂಟಾಗಿ ದೂರವಾಗಿರಬಹುದು. ಈಗ ನಿಮ್ಮ ಎನರ್ಜಿ ಜಾಸ್ತಿ ಅವ್ರ ಕಡೆಗೆ ಎಳ್ತಾ ಜಾಸ್ತಿ ಹೋಗದೆ ಇರೋದ್ರಿಂದ, ಎನರ್ಜಿ ಪಾಸ್ ಮಾಡದೇ ಇರೋದ್ರಿಂದ ನಿಮ್ಮ ಪರ್ಸನ್ ಎನರ್ಜಿ ನಿಮ್ಮನ್ನು ಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ. ಇವಳು ಏನು ಮಾಡ್ತಾ ಇದ್ದಾಳೆ, ಇವನೇನು ಮಾಡ್ತಾ ಇದ್ದಾನೆ, ಯಾಕೆ ನನ್ನ ಹಿಂದೆ ಬರ್ತಾ ಇದ್ದವರು ಸಡನ್ ಕಾಲ್ ನಿಲ್ಲಿಸಿದ್ರು, ಯಾಕೆ ಮೆಸೇಜ್ ಮಾಡ್ತಾಯಿದ್ರು ಸಡನ್ನಾಗಿ ನಿಲ್ಲಿಸಿದ್ರು, ಈ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ನಿಮ್ಮ ಬಗ್ಗೆ ಕಾಳಜಿ ಮಾಡೋದು, ಈ ರೀತಿ ನಿಮಗೆ ಗೊತ್ತಿಲ್ಲದೇ ಅವರು ನಿಮ್ಮ ಪ್ರೊಫೈಲ್ಸ್ಗಳನ್ನ ಚೆಕ್ ಮಾಡೋದು, ನಿಮ್ಮ ವಿಚಾರಗಳ ಬಗ್ಗೆ ವಿಚಾರಿಸೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು.
ಆ ಪರ್ಸನ್ ಏನಾದರೂ ಮತ್ತೆ ಹಿಂತಿರುಗ್ತಾರ ನಮ್ಮ ಜೀವನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಒಳ್ಳೆ ರೈಟ್ ಡಿಸಿಷನ್ಗೆ ಅಂತಲೇ ಬಂದಿದ್ದಾರೆ. ಸೊ ಆ ರೈಟ್ ಡಿಸಿಷನಿಂದ ಅವರ ಮೈಂಡು ಮತ್ತೆ ನಿಮ್ಮ ಹತ್ರ ಬರುವ ಸಾಧ್ಯತೆನೇ ಹೆಚ್ಚಾಗಿ ತೋರಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಏನೆಲ್ಲ ಮೆಸೇಜ್ಗಳನ್ನ ಕೊಡ್ತಾ ಇದೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿ ಏನಿದಾರಲ್ವಾ ಬೇಗ ಕರುಣೆಗೆ ಜಾರ್ತಾರೆ ಅಂತಲೇ ತೋರಿಸುತ್ತೆ ನನಗೆ. ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜ್ ಕೊಡ್ತಾ ಇದೆ ನೋಡೋಣ. ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಎಸ್, ಅಗೇನ್ ನಿಮ್ಮ ಪರ್ಸನ್ ಏನಾದರೂ ಬರ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಅವ್ರ ಕಡೆಯಿಂದ ನಿಮಗೆ ಕೆಲವೊಂದು ಫೋನ್ಸ್ ಆಗಿರ್ಬೋದು, ಏನೇ ಇರಬಹುದು, ಬರೋ ಅಂಥದ್ದಿದೆ. ದಿ ಕ್ರಿಯೇಟರ್ ಬಂದಿದೆ. ನೀವು ನಿಮ್ಮ ಪರ್ಸನ್ನ ಬಂದಾಗ ಹಳೆಯ ವಿಚಾರ ನೆನಪು ಮಾಡ್ಕೊಳ್ದಲೆ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಸಂಬಂಧ, ನಿಮ್ಮ ಲವ್, ನಿಮ್ಮ ಹಸ್ಬೆಂಡ್ ವೈಫ್ ಸಂಬಂಧ ಅದು ಯಾವ ರೀತಿ ಇಟ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಬಹುದು. ಅಡ್ವೆಂಚರ್ ಬರ್ತಾ ಇದೆ. ಒಂದು ಒಳ್ಳೆ ದಾರಿ ನಿಮಗೆ ಕಾಣಿಸೋದಕ್ಕೆ ಶುರುವಾಗಿದೆ. ಒಂದು ಒಳ್ಳೆ ದಾರಿಗೆ ನೀವು ಹೋಗ್ತೀರಿ. ಒಂದು ಒಳ್ಳೆ ದಾರಿ ನಿಮಗೆ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಧಾನಕ್ಕೆ ನಿಮ್ಮ ಹತ್ರ ಬಂದರೂ ಪ್ರಧಾನವಾಗಿ ಕೊನೆವರೆಗೂ ಇರುವಂತಹ ನೀವು ಉಳಿಸ್ಕೊಂಡ್ರೆ, ನೀವು ಮತ್ತೆ ಕಿರಿಕಿರಿ ಮಾಡೋದಲ್ಲೇ ಅಥವಾ ನಿಮಗೆ ಉಳಿಸ್ಕೊಳ್ಳುವಂಥ ಇದು ಗೊತ್ತಾಗಬೇಕಲ್ವಾ, ನಿಮಗೆ ಯಾವ ರೀತಿ ಈ ಸಂಬಂಧನ ಹಳೆ ಮಿಸ್ಟೇಕ್ಸ್ಗಳನ್ನ ನಿಮಗೆ ಗೊತ್ತಿರುತ್ತೆ, ತಿದ್ಕೊಂಡಿರ್ತೀರಿ, ಅಥವಾ ಅವರು ಏನು ಮಿಸ್ಟೇಕ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆ ರೀತಿ ಮಾಡೋದಾದರೆ ಈ ರೀತಿ ನಿಮ್ಮ ಪರ್ಸನ್ ನಿಧಾನವಾಗಿ ನಿಮ್ಮ ಹತ್ರಕ್ಕೆ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಹಳೆ ವಿಚಾರ, ನಾನು ಈಗಾಗಲೇ ಹೇಳಿದ್ನಲ್ಲ, ಹಳೆ ವಿಚಾರಗಳನ್ನ ನೆನಪು ಮಾಡಿಕೊಳ್ಳದೆ ನಿಮ್ಮ ಪರ್ಸನ್ ಬಂದಾಗ ಹೊಸ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು, ಪದೇ ಪದೇ ಹಳೆ ವಿಚಾರಗಳನ್ನ ಹೇಳೋದು, ಆ ರೀತಿ ಮಾಡೋದನ್ನ ಬಿಟ್ಟರೆ ನಿಮ್ಮ ಪರ್ಸನ್, ನೀವು ಪದೇ ಪದೇ ಮೆಸೇಜ್ ಫೋನ್ ಮಾಡೋದನ್ನ ನಿಲ್ಲಿಸಿ, ಕಾಲ್ ಮಾಡೋದನ್ನ ನಿಲ್ಲಿಸಿ, ಅವ್ರ ಬಗ್ಗೆ ವಿಚಾರಿಸೋದನ್ನ ನಿಲ್ಲಿಸಿ, ಎಲ್ಲ ಮಾಡಿ. ಆದರೆ ನಿಮ್ಮ ಪರ್ಸನ್ ನಿಧಾನವಾಗಿ ನಿಮ್ಮ ಹತ್ರ ಬರ್ತಾರೆ. ಇಲ್ಲಿ ಕ್ರಿಯೇಟರ್ ಬಂದಿರೋದ್ರಿಂದ ಕೂಡ ಏನು ಬರುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಸಂಬಂಧನ ಯಾವ ರೀತಿ ಇಟ್ಕೊಳ್ಬೇಕು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಬಹುದು. ಕಂಪ್ಲೀಷನ್, ಎಸ್ ಹೌದು, ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಇಬ್ಬರು ಸಂಬಂಧದಲ್ಲಿ ಒಂದು ಕಂಪ್ಲೀಷನ್ ಬರ್ತಾ ಇದೆ. ಅಂದರೆ ಯಾವ ಹಂತಕ್ಕೆ ತಗೊಂಡೋಗ್ಬೇಕು, ಯಾವ ನಿರ್ಧಾರಗಳನ್ನ ಮಾಡ್ಕೊಳ್ಬೇಕು ನಿಮ್ಮ ಪರ್ಸನ್ಗೆ ಅರ್ಥವಾಗಿದೆ ಆಲ್ರೆಡಿ. ಓಕೆ, ಅದನ್ನು ನಿಮ್ಮ ಒಂದು ಒಳ್ಳೆ ಹಂತಕ್ಕೆ ಬಂದು ತಲುಪುತ್ತೆ. ನಿಮ್ಮಿಬ್ಬರು ಸಂಬಂಧ ಒಂದು ಒಳ್ಳೆ ಹಂತಕ್ಕೆ ಬಂದು ತಲುಪುತ್ತೆ. ಬಟ್ ಆದರೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಸಂಬಂಧನ ನೀವು ಯಾವ ರೀತಿ ಇಟ್ಕೊಳ್ತಿರೋ ಅದಕ್ಕೆ ಬಿಟ್ಟಿದ್ದು. ನೀವು ಇಲ್ಲ ಜಗಳ ಆಡ್ಕೊಂಡೇ ಹೋಗ್ತೀನಿ ಅಂತಂದರೆ ಇದು ಜಗಳದಲ್ಲೇ ಅಂತ್ಯ ಆಗುತ್ತೆ. ಇಲ್ಲ ಪ್ರೀತಿಯಿಂದನೇ ಗೆಲ್ತೀನಿ ಅಂತಂದರೆ ಇದು ಕೊನೆವರೆಗೂ ಉಳ್ಕೊಳ್ಳುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಹಿಂತಿರುಗೋಕ್ಕೆ ನೋಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವ್ರ ಮನಸ್ಸಿಗೆ ಬಂದಿದೆ ಅಂತ ಹೇಳ್ಬೋದು. ಅವ್ರು ಬರುವವರೆಗೂ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ. ತುಂಬ ಹತ್ತಿರದಲ್ಲೇ ಇದೆ. ಅವರು ಸಡನ್ನಾಗಿ ಬರಲ್ಲ, ನಿಧಾನವಾಗಿ ಹಂತವಾಗಿ ಬರ್ತಾರೆ ವಾಪಸ್ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು.